ಪ್ರತಿ ಶನಿವಾರ ಹೊನ್ನಾವರದಲ್ಲಿ ನಡೆಯುವ ವಾರದ ಸಂತೆಗೆ ತಾಲೂಕಿನ ಸುತ್ತಮುತ್ತಲಿನ ಜನರು ಸಾಗರೋಪಾದಿಯಲ್ಲಿ ಬಂದು ತರಕಾರಿಗಳನ್ನು ಖರೀದಿ ಮಾಡ್ತಿದ್ದರು. ಆದರೆ ಇಂದು ಮುಂಜಾನೆಯಿಂದಲೇ ಶುರುವಾದ ಭಾರಿ ಮಳೆಗೆ ಸಂತೆ ಜನರಿಲ್ಲದೆ ಮಣಗುಡುತ್ತಿದೆ. ಇದು ಹೊನ್ನಾವರ ಸಂತೆಗೆ ತೆರಳುವ ಬಂದರ್ ರಸ್ತೆಯ ದೃಶ್ಯ. ಬೆಳಗ್ಗೆ ಸುರಿದ ಧಾರಾಕಾರ ಮಳೆಗೆ ಮಾರುತಿ ದೇವಸ್ಥಾನದ ಮುಂಭಾಗದ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ಇಲ್ಲೇ ಈ ಪಾಟಿ ನೀರು ನಿಂತಿದೆ ಅಂದ್ರೆ ಸಂತೆಗೆ ಬರೋದಾದ್ರೂ ಹೇಗೆ ಹೇಳಿ? ಹೌದು, ರಾತ್ರಿ ಸಣ್ಣ ಪ್ರಮಾಣದಲ್ಲಿ ಶುರುವಾಗಿದ್ದ ಮಳೆ ಇಂದು ಮುಂಜಾನೆ ಜೋರಾಗಿತ್ತು. ಇದರಿಂದ ತಾಲೂಕಿನ ಸುತ್ತಮುತ್ತಲಿನ ಜನ ಸಂತೆಗೆ ಬರಲು ಮನಸ್ಸು ಮಾಡಿರಲಿಲ್ಲ. ಹೀಗಾಗಿ ವಾರದ ಸಂತೆಯಲ್ಲಿ ಜನರೇ ಇರಲಿಲ್ಲ. ಮಳೆಗಾಲವಾಗಿದ್ದರಿಂದ ತರಕಾರಿಗಳು ಫ್ರೆಶ್ ಇದ್ರೂ ಅದನ್ನ ಖರೀದಿಸಲು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಲಿಲ್ಲ. ಯಾಕಂದ್ರೆ ಬಿಡುವನ್ನೇ ಕೊಡದೆ ಮಳೆರಾಯ ಆರ್ಭಟಿಸುತ್ತಿದ್ದ. ಹೀಗಾಗಿ ಸಂತೆಯಲ್ಲಿ ವ್ಯಾಪಾರ ಮಾಡಲು ಬಂದು ವ್ಯಾಪಾರಿಗಳು ಗ್ರಾಹಕರಿಲ್ಲದೆ ಪರದಾಡಿದ್ರು. ಹೀಗಾಗಿ ನಮಗೆ ಸಂತೆಗೆ ಬಂದು ಹೋದ ಖರ್ಚು ಕೂಡ ಗಿಟ್ಟುವುದಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದ್ರು. ಇನ್ನು ಕೆಲವರು ಮೀನು ಮಾರ್ಕೆಟ್ನಲ್ಲೇ ತರಕಾರಿ ಮಾರಾಟ ಮಾಡುತ್ತಿದ್ದಾರೆ. ಕುಮಟಾದಂತೆ ಇಲ್ಲೂ ಕೂಡ ಮೀನು ಮತ್ತು ತರಕಾರಿ ಮಾರಾಟಕ್ಕೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿದ್ರು. ಇದೆಲ್ಲದರ ನಡುವೆ ಭಾರೀ ಮಳೆಗೆ ಹೊನ್ನಾವರ ಸಂತೆಗೆ ಚರಂಡಿ ನೀರು ಹೊಕ್ಕಿ ತರಕಾರಿಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗಿದೆ ಅನ್ನೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದನ್ನು ನಿಜ ಅಂತ ನಂಬಿದವರು ಕೂಡ ಸಂತೆಗೆ ಬರಲು ಹಿಂದೇಟು ಹಾಕಿದ್ರು. ಆದ್ರಿದು ನಿಜವಲ್ಲ. ಬನವಾಸಿ ಸಂತೆಯಲ್ಲಿ ಆಗಿರೋ ಹಳೆ ವಿಡಿಯೋವನ್ನ ಹೊನ್ನಾವರ ಸಂತೆಯದ್ದು ಅಂತ ಯಾರೋ ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಮಾರುತಿ ದೇವಸ್ಥಾನದ ಎದುರಿನ ರಸ್ತೆಯಲ್ಲಿ ನೀರು ನಿಂತಿದ್ದು ಬಿಟ್ರೆ ಸಂತೆಯಲ್ಲಿ ಈ ಪಾಟಿ ನೀರು ಹರಿದಿರಲಿಲ್ಲ. ಒಟ್ನಲ್ಲಿ ವಾರದಿಂದ ಬಿಡುವು ಕೊಟ್ಟಿದ್ದ ಮಳೆರಾಯ ಇಂದು ಏಕಾಏಕಿ ಅಬ್ಬರಿಸಿದ್ದರಿಂದ ವಾರದ ಸಂತೆಗೆ ಬರಲು ಮನಸ್ಸು ಮಾಡಿದ್ದ ಜನರನ್ನ ಮನೆಯಲ್ಲೇ ಉಳಿಯುವಂತೆ ಮಾಡ್ತು. ಇತ್ತ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಬಂದಿದ್ದ ವ್ಯಾಪಾರಿಗಳಿಗೂ ಕೂಡ ನಿರಾಸೆಯಾಗುವಂತೆ ಮಾಡ್ತು. ಇಲ್ಲಿ ಫಿಶ್ ಮಾರ್ಕೆಟ್ ಇದೆ, ಮೀನು ಮಾರ್ಕೆಟಲ್ಲೇ ತರಕಾರಿ ಮಾಡ್ತಾ ಇದ್ದಾರೆ. ಇದಕ್ಕೊಂದು ವ್ಯವಸ್ಥೆ ಆಗಬೇಕು. ಕುಮಟದಲ್ಲಿ ನಮಗೆ ಒಳ್ಳೆಯದ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತರಕಾರಿ ಮಾರಲಿಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಹೊನ್ನಾವರದಲ್ಲಿ ಪಾಪ ನೋಡಿ, ಇಲ್ಲಿ ನೋಡಿ ಮೀನು ಮಾರುವಲ್ಲಿ ಪಾಪ ತರಕಾರಿ ಹಾಕೊಂಡು ಮಾರ್ತಾ ಇದ್ದಾರೆ. ಇವ್ರಿಗೊಂದು ಆಸರೆ ಆಗಬೇಕು, ಇವ್ರಿಗೊಂದು ಕಲ್ಪನೆ ಏನಾದರೂ ವ್ಯವಸ್ಥೆ ಆಗಬೇಕು ಅಂತೇಳಿ ಸಾರ್ವಜನಿಕರಿಗೂ ಒಳ್ಳೆಯ ಆಗ್ತದೆ. ಎರಡು ಒಂದೇ ಕಡೆ ಇರೋದ್ರಿಂದ ಮೀನು ಮಾರ್ಕೆಟ್ ಫಿಶ್ ಮಾರ್ಕೆಟ್ ಇರೋದ್ರಿಂದ ನಮಗೆ ಸಮಸ್ಯೆ ಆಗ್ತದೆ. ಇಲ್ಲಿ ಜನ ಒಬ್ಬರು ವೆಜ್ ತಿಂತಾರೆ, ಒಬ್ಬರು ನಾನ್ ವೆಜ್ ತಿಂತಾರೆ. ಹಾಗೆ ನೋಡಿ ರಾಡಿಯಲ್ಲಿ ಕೂತ್ಕೊಂಡು ಪಾಪ ವ್ಯಾಪಾರ ಮಾಡ್ತಾರೆ. ನಮ್ಗೆ ಓಡಾಡಲಿಕ್ಕೂ ಬೇಜಾರ. ಇಲ್ಲಿ ಒಂದು ಕುಮಟದಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಅಲ್ಲಿ ಒಂದು ರೀತಿ ಇಲ್ಲೊಂದು ರೀತಿ ಆಗಿದೆ. ಇಲ್ಲಿ ಹೊನ್ನಾವರ ಒಂಥರ ಅನಾಥ ಆದಾಗ ಆಗಿದೆ. ಶಾಸಕರು ಮತ್ತು ಇವರು ಯಾರೂ ಕೆಲಸ ಮಾಡ್ತಾ ಇಲ್ಲ. ಅದರೊಂದು ಇದೊಂದು ವ್ಯವಸ್ಥೆ ಆದರೆ ಶಾಸಕರಿಗೂ ಒಂದು ಉತ್ತಮ ಹೆಸರು ಬರ್ತದೆ, ಜನರಿಗೊಂದು ಅನುಕೂಲ ಆಗ್ತದೆ, ಮತ್ತು ಪಾಪ ವ್ಯಾಪಾರಸ್ಥರಿಗೊಂದು ಅನುಕೂಲ ಆಗ್ತದೆ ಅಂತೇಳಿ ನಮ್ಮದೊಂದು ಬೇಡಿಕೆ. ಇದ್ರ ಬಗ್ಗೆ ಸಂಬಂಧಪಟ್ಟವರು ಸೂಕ್ತವಾದ ಕ್ರಮ ಕೊಟ್ಟು ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಮ್ಮೊಂದು ಬೇಡಿಕೆ ಆಗಿದೆ. ನಾನು ಪ್ರತಿಯೊಂದು ಸಂತೆಗೆ ಬರ್ತಾ ಇರ್ತೀನಿ. ಆದರೆ ಈ ಸಂತೆಯಲ್ಲಿ ನೋಡಿದರೆ ಜನನೂ ತುಂಬ ಕಡಿಮೆ ಇದ್ದಾರೆ ಮತ್ತು ರೇಟ್ಗಳು ಜಾಸ್ತಿ ಆಗಿದ್ದಾವೆ. ಯಾಕಂತಂದರೆ ಈಗ
ದೂರದಿಂದ ತರಕಾರಿಗಳನ್ನು ತಗೊಂಡು ಬಂದು ಇಲ್ಲಿ ಮಾರೋದಂದರೆ ಅವರಿಗೆ ವೆಹಿಕಲ್ ಚಾರ್ಜ್ ಎಲ್ಲ ಜಾಸ್ತಿ ಆಗ್ತಿರ್ತವೆ. ಹಾಗಾಗಿ ಅವರಿಗೆ ರೇಟ್ ಮಾರಲೇಬೇಕು. ಇಲ್ಲ ಅಂತಂದರೆ ಒಂದು ವ್ಯಾಪಾರ ಆಗಬೇಕು, ಇಲ್ಲ ಇಲ್ಲಿ ವ್ಯಾಪಾರನೂ ಇಲ್ಲ, ಜನನೂ ಇಲ್ಲ ಆಗಿದೆ ಇವಾಗ. ಹಾಗಾಗಿ ಜನರು ಒಂದು ರೀತಿ ಬೈದ ವಾತಾವರಣದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ವ್ಯಾಪಾರಸ್ಥರು. ಯಾಕಂತಂದರೆ ಈಗ ಇಷ್ಟೊತ್ತಿಗೆ ಸುಮಾರು ಅರ್ಧ ಮಾಲ್ ಖಾಲಿ ಆಗಬೇಕಿತ್ತು ಅವರಿದು. ಯಾಕಂತಂದ್ರೆ ಈಗ ಬೆಳಿಗ್ಗೆ ವ್ಯಾಪಾರ ಆಗಿದ್ದರೆ ಅವರಿಗೆ ಸ್ವಲ್ಪ ಸಂಪಾದನೆ ಆಗೋದು. ಇಲ್ಲ ಅಂತಂದರೆ ಏನಾಗ್ಬಿಡತ್ತೆ ಅಂತಂದರೆ ಅರ್ಧ ರೇಟಿಗೆ ಕೊಟ್ಟು ಹೋಗೋದಾಗುತ್ತೆ ಈಗ ಮಧ್ಯಾಹ್ನ ನಂತರ. ಹಾಗಾಗಿ ಸಂತೆಯವರು ಒಂದು ರೀತಿ ಕಳವಳ ವ್ಯಕ್ತಪಡಿಸ್ತಿದ್ದಾರೆ. ಯಾಕೆ ಅಂತಂದರೆ ಈಗ ವ್ಯಾಪಾರನೂ ಇಲ್ಲ, ಜನರು ಇಲ್ಲ, ಮತ್ತು ರೇಟ್ ಕಡಿಮೆಲಿ ಕೇಳ್ತಾ ಇದ್ದಾರೆ, ಎಲ್ಲ ಕೊಳ್ತೋಗ್ತಿರ್ತಿದ್ದಾವೆ. ಈಗ ನಾವು ಸಂತೆ ಸಾಮಾನು ತೊಗೊಂಡಿದ್ದೀವಿ, ಇದಕ್ಕೆ ಗ್ಯಾರಂಟಿ ಇಲ್ಲ. ಯಾಕಂದರೆ ನೀರು ತಾಗಿದ ಕೂಡ ಕೊಳ್ತೋಗ್ಬಿಡತ್ತೆ. ಹಾಗಾಗಿ 2 kg ತಗೊಳ್ಳೋದಲ್ಲಿ 1 kg ತಗೊಳ್ಳುವಂಥ ಜನರು ಕೂಡ. ಹಾಗಾಗಿ ಇವತ್ತಿನ ಈ ಒಂದು ಅಕಾಲಿಕ ಮಳೆಯಿಂದಾಗಿ ತುಂಬ ರೀತಿಯ ನಷ್ಟ ಆಗಿದೆ ಅಂತ ಹೇಳ್ಬೋದು. ರಾಜೇಶ್ ಜೊತೆಗೆ ವಿಶ್ವ, ನುಡಿಸಿರಿ ನ್ಯೂಸ್, ಹೊನ್ನಾವರ.